MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸಿಎಂ ಬದಲಾವಣೆ ಚರ್ಚೆ ನಡುವೆ ಡಿಕೆಶಿ ಟೆಂಪಲ್ ರನ್. ಕೋಡಿಮಠದಲ್ಲಿ ತಾಳೆಗರಿ ಭವಿಷ್ಯ ಕೇಳಿದ ಡಿಸಿಎಂ. ಸಿಎಂ ಆಗಲು ಶನಿ ಕಾಟ ಕಡಿಮೆ ಆಗಬೇಕು ಎಂದಿದ್ಯಾಗೆ ಸತೀಶ್ ಜಾರಕಿಹೊಳಿ. ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವ ಬೆಳವಣಿಗೆಗಳು ತೀವ್ರ ಕುತೂಹಲ ಕೆರಳಿಸಿವೆ. ಸಿಎಂ ಬದಲಾವಣೆ ಬಿರುಗಾಳಿ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮುಂದುವರೆಸಿದ್ದಾರೆ. ಹಾಸನ ಜಿಲ್ಲೆಯ ಹಲವು ದೇಗುಲಗಳಿಗೆ ಡಿಕೆಶಿ ಸರಣಿ ಭೇಟಿ ನೀಡುತ್ತಾ ಇರೋದು ಮತ್ತಷ್ಟು ಅಚ್ಚರಿಗೆ ಕಾರಣವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ 3 ದಿನಗಳ ಹಿಂದಷ್ಟೇ ಚನ್ನರಾಯಪಟ್ಟಣ ತಾಲೂಕಿನ ನಾಗರನವಿಲಿಯ ನಾಗೇಶ್ವರನ ಸನ್ನಿಧಿಗೆ ಭೇಟಿ ನೀಡಿದ್ರು. ನಿನ್ನೆ ಅರಸೀಕೆರೆಯ ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬಂದಿದ್ದೀನಿ. ಇಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಸೊ ಜನರು ಕೂಡ ಇಲ್ಲಿ ಈ ಭಾಗದಲ್ಲಿ ಒಳ್ಳೆ ಮಳೆ ಬೆಳೆ ಅಭಿವೃದ್ಧಿ ಕೆಲಸ ಕೂಡ ಆಗಿದೆ. ಜೊತೆಗೆ ದೇವ್ರ ದರ್ಶನ ಮಾಡೋಂಥ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ಮತ್ತೆ ನಾನು ಬರ್ತೀನಿ. ಸಿದ್ದೇಶ್ವರ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆ ಬಳಿಕ ಕೋಡಿಮಠಕ್ಕೆ ಭೇಟಿ ನೀಡಿದ ಡಿಕೆಶಿ ನೀಲಮಜ್ಜಯ್ಯ, ಶಿವಲಿಂಗಜ್ಜಯ್ಯರ ಗದ್ದುಗೆ ದರ್ಶನ ಪಡೆದ್ರು. ನಂತರ ಶ್ರೀಗಳನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ರಾಜ್ಯದಲ್ಲಿ ಸಿಎಂ ಕುರ್ಚಿ ಬಗ್ಗೆ ಊಹಾಪೋಹಗಳು ಭಾರೀ ಚರ್ಚೆ ಆಗ್ತಾ ಇದೆ. ಈ ನಡುವೆ ಕೋಡಿಮಠದ ಶ್ರೀಗಳ ಬಳಿ ಡಿಸಿಎಂ ಡಿಕೆ ತಾಳೆಗರಿ ಭವಿಷ್ಯ ಕೇಳಿದ್ದಾರೆ. ಜ್ಯೋತಿಷ್ಯದಲ್ಲಿ ಗಾಢವಾದ ನಂಬಿಕೆ ಹೊಂದಿರುವ ಡಿಕೆಶಿ ನಿನ್ನೆ ಕೋಡಿಮಠಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಶಿವಯೋಗಿ ಶಿವಾನಂದ ರಾಜೇಂದ್ರ ಸ್ವಾಮಿಗಳ ಬಳಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಭವಿಷ್ಯ ಕೇಳಿದ್ದಾರೆ. ಡಿಕೆ ಶಿವಕುಮಾರ್ ಹೋದಲ್ಲಿ ಬಂದಲ್ಲೆಲ್ಲ ಮುಂದಿನ ಸಿಎಂ ಘೋಷಣೆ ಮೊಳಗ್ತಾ ಇದೆ. ನಿನ್ನೆ ಕೋಡಿಮಠಕ್ಕೆ ಹೋಗಿ ಬರ್ತಾ ಇದ್ದಂತೆ ಅಭಿಮಾನಿಗಳು ಡಿಕೆ ಮುಂದಿನ ಸಿಎಂ ಅಂತ ಘೋಷಣೆ ಕೂಗಿದ್ರು. ಮುಂದಿನ ಸಿಎಂ ಡಿಕೆ ಶಿವಕುಮಾರ್ಗೆ ಜೈ ಅಂತ ಜಯಘೋಷ ಹಾಕಿದ್ರು. ಒಂದ್ ಕಡೆ ಡಿಕೆ ಮುಂದಿನ ಸಿಎಂ ಘೋಷಣೆ ಮೊಳಗಿದ್ರೆ ಮತ್ತೊಂದ್ ಕಡೆ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಕೂಡ ತಮ್ಮ ನಾಯಕ ಮುಂದಿನ ಸಿಎಂ ಎಂಬ ಬೆಂಬಲಿಗರ ಘೋಷಣೆ ಕೂಗ್ತಾ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಹೋದ ಕಡೆಯಲ್ಲೆಲ್ಲ ಕೂಗ್ತಾರೆ, ಸಿಎಂ ಆಗೋದಕ್ಕೆ ಗುರುಬಲ ತಾರಾಬಲ ಕೂಡಬೇಕು, ಶನಿಕಾಟ ಕಡಿಮೆಯಾಗಬೇಕು ಅಂತ ಹೇಳಿದ್ರು. ಶಾಸಕರು ಒಪ್ಪಬೇಕು, ಹೈಕಮಾಂಡ್ ಒಪ್ಪಬೇಕು, ಅದಿನ್ನು ಮುಂದಿನ ಹಂತ. ಅದು ಈಗಲ್ಲ. ಗುರುಬಲ ಕೂಡಬೇಕು, ತಾರಾಬಲ ಕೂಡಬೇಕು, ಶುಕ್ರ ಶನಿ ಆ ಕಡೆಯಿಂದ ಈ ಕಡೆ ಓಡಾಡಬೇಕು, ಅವೆಲ್ಲ ಇದಾವೆ. ಇದು ಇರ್ಬೋದು ಹೇಳಕ್ಕೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಪಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ, ರಾಜ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಸಚಿವ ಕೆಎನ್ ರಾಜಣ್ಣ ಅವರನ್ನ ಭೇಟಿಯಾದಾಗ ಅವರನ್ನೇ ಕೇಳ್ತೇನೆ. ಆದರೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಬದಲಾವಣೆ ಬಿಟ್ಟು ಬೇರೆ ಕ್ರಾಂತಿ ಆಗಬಹುದು ಅಂತ ಹೇಳಿದ್ದಾರೆ. ನಮಗೇನು ಗೊತ್ತಿಲ್ಲ, ಅವರೇ ಹೇಳ್ಬೇಕಿನ್ನು. ನಾನು ಭೇಟಿಯಾಗಿಲ್ಲ, ಯಾವ ರೀತಿ ಕ್ರಾಂತಿ ಆಗೋದು ಗೊತ್ತಿಲ್ಲ. ನಾನು ಭೇಟಿಯಾಗಿ ಕೇಳ್ತೇನೆ ಎಂಥದ್ದು ಏನು ಅಧ್ಯಕ್ಷ ಸಿಎಂ ಬಿಟ್ಟು 3ನೇ ಕ್ರಾಂತಿ ಇದ್ರೂ ಇರ್ಬೋದು. ಅವ್ರು ಯಾಕೆ ಪದೇ ಪದೇ ಹೇಳತ್ತಾರ, ಇದ್ರೂ ಇರ್ಬೋದು, ಹೇಳಲಿಕ್ಕಾಗಲ್ಲ. ಬೆಂಗಳೂರಲ್ಲಿ ಸರಣಿ ಸಭೆ ನಡೆಸಿದ್ದ ಸುರ್ಜೇವಾಲಾ ವಿರುದ್ಧವೇ ರಾಜಣ್ಣ ಸಿಡಿದೆದ್ದಿದ್ದಾರೆ. ಅಧಿಕಾರಿಗಳ ಜೊತೆ ಸುರ್ಜೇವಾಲಾ ಸಭೆ ನಡೆಸಿದ್ದಾರೆ ಎಂಬ ವಿಚಾರ ಮುಂದಿಟ್ಟು ವಿಪಕ್ಷ ಬ್ರಹ್ಮಾಸ್ತ್ರ ಪ್ರಯೋಗಿಸಿದೆ. ಕರ್ನಾಟಕದ ಅಸಲಿ ಸಿಎಂ ಯಾರು ಅಂತ ತಿಳಿಯೋದಕ್ಕೆ ಸ್ಕ್ಯಾನ್ ಮಾಡಿ ಅಂತ ಜೆಡಿಎಸ್ QR ಕೋಡ್ ಬಿಡುಗಡೆ ಮಾಡಿದೆ. ಸುರ್ಜೇವಾಲಾ ಕಲೆಕ್ಷನ್ ಮಾಸ್ಟರ್ ಅಂತ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಸುರ್ಜೇವಾಲಾ ಕಲೆಕ್ಷನ್ ಮಾಡ್ತಾರೆ, ಬರೀ ದುಡ್ಡು ಅವ ಯಾವುದಕ್ಕೆ ಅಧಿಕಾರಿಗಳ ಸಭೆ ಕರ್ಲಕತ್ತಾರಂದ್ರೆ ನಿಮ್ಮ ಮಂತ್ರಿಗೆ ಎಟ್ಟೆಟ್ಟು ಕೊಟ್ಟು ರೊಕ್ಕ ಹೇಳ್ರಿ, ಯಾವ್ಯಾವ್ದ್ರಾಗ ಎಷ್ಟು ರೊಕ್ಕ ಹೊಡೆದಾರ ಅದ್ರ ಪ್ರಕಾರ ಪರ್ಸೆಂಟೇಜ್ ನಮ್ಮ ಬಂದಿಲ್ಲ. ಮೇಡಮ್ ಸೋನಿಯಾಗೆ ಮತ್ತು ತಲೆ ಇಲ್ಲಾರ್ದ ರಾಹುಲ್ ಗಾಂಧಿಗೆ ಬಂದಿಲ್ಲ, ಅದಕ್ಕೆ ನಾ ಬಂದಿನ ಅಂತಾರೆ. ಮೈಸೂರು ರಾಜಮನೆತನಕ್ಕೆ ಟಿಡಿಆರ್ ನೀಡುವಂತೆ ಆದೇಶ ಮರುಪರಿಶೀಲಿಸುವಂತೆ ಕೋರಿ ರಾಜ್ಯ ಸರ್ಕಾರ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಿನ್ನೆ ನಡೆಯಿತು. ಅರ್ಜಿಯ ಮರುಪರಿಶೀಲನೆಗಾಗಿ ಹೊಸದಾಗಿ ತ್ರಿಸದಸ್ಯ ಪೀಠ ರಚಿಸಲಾಗಿದ್ದು, ಹೊಸ ಪೀಠದಲ್ಲಿ ಆಗಸ್ಟ್ 18ರಂದು ಅರ್ಜಿ ವಿಚಾರಣೆ ನಡೆಯಲಿದೆ. ಈ ಹಿಂದೆ 3,000 ಕೋಟಿ ರೂಪಾಯಿ ಮೌಲ್ಯದ ಟಿಡಿಆರ್ ರಾಜಮನೆತನಕ್ಕೆ ನೀಡುವಂತೆ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸೂಚಿಸಿತ್ತು. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ MDH